ಕಪ್ ಮೊಸರು ತೆಗೆದುಕೊಳ್ಳಿ, ಅದಕ್ಕೆ ಉಪ್ಪು ಸೇರಿಸಿ ಮತ್ತು ಚೆನ್ನಾಗಿ ಕಲಕಿ. ನಂತರ ಬೇಕಾದಷ್ಟು ನೀರು, ಸುಮಾರು 1 ಕಪ್ ಸೇರಿಸಿ ಪಕ್ಕಕ್ಕೆ ಇಡಿ. ಒಂದು ಬಾಣಲೆಯಲ್ಲಿ 1 ಚಮಚ ಎಣ್ಣೆಯನ್ನು ಬಿಸಿ ಮಾಡಿ. ಅದಕ್ಕೆ ಅರ್ಧ ಚಮಚ ಸಾಸಿವೆ ಮತ್ತು ಅರ್ಧ ಚಮಚ ಜೀರಿಗೆಯನ್ನು ಹಾಕಿ. ಅದಕ್ಕೆ ಅರ್ಧ ಚಮಚ ಉದ್ದಿನ ಬೇಳೆ, ಅರ್ಧ ಚಮಚ ಕಡಲೆ ಬೇಳೆ ಮತ್ತು ಒಣಮೆಣಸಿನಕಾಯಿ ತುಂಡುಗಳನ್ನು ಸೇರಿಸಿ. ಜೊತೆಗೆ ಜಜ್ಜಿದ ಬೆಳ್ಳುಳ್ಳಿ 4ರಿಂದ 5 ಎಸಳು, ಕರಿಬೇವಿನ ಎಲೆಗಳು ಮತ್ತು ಸೀಳಿದ ಹಸಿಮೆಣಸಿನಕಾಯಿ 1ರಿಂದ 2 ಸೇರಿಸಿ. ನಂತರ ಹೆಚ್ಚಿದ ಈರುಳ್ಳಿಯನ್ನು ಸೇರಿಸಿ. ನಿಮಗೆ ಉದ್ದಕ್ಕೆ ಹೆಚ್ಚಿದ ಈರುಳ್ಳಿ ಇಷ್ಟವಿಲ್ಲದಿದ್ದರೆ ಸಣ್ಣದಾಗಿ ಹೆಚ್ಚಿದ ಈರುಳ್ಳಿಯನ್ನು ಬಳಸಬಹುದು. ಅದಕ್ಕೆ ಅರ್ಧ ಚಮಚ ಶುಂಠಿ ಸೇರಿಸಿ. ಈರುಳ್ಳಿ ಮೃದುವಾಗಿ ಮತ್ತು ಪಾರದರ್ಶಕವಾಗುವವರೆಗೆ ಎಲ್ಲವನ್ನೂ ಕಡಿಮೆ ಉರಿಯಲ್ಲಿ ಚೆನ್ನಾಗಿ ಹುರಿಯಿರಿ. ಕೊನೆಯಲ್ಲಿ ಸಣ್ಣದಾಗಿ ಹೆಚ್ಚಿದ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಮತ್ತು ಒಮ್ಮೆ ಚೆನ್ನಾಗಿ ಕಲಕಿ. ಸ್ಟವ್ ಆಫ್ ಮಾಡಿ ಮತ್ತು ಹೆಚ್ಚಿನ ಬಿಸಿ ಕಡಿಮೆಯಾಗುವವರೆಗೆ ಕಾಯಿರಿ. ಒಮ್ಮೆ ಬಿಸಿ ಕಡಿಮೆಯಾದ ನಂತರ ಕಲಕಿದ ಮೊಸರನ್ನು ಸೇರಿಸಿ. ಚೆನ್ನಾಗಿ ಮಿಶ್ರಣ ಮಾಡಿ ಮತ್ತು ಅನ್ನದೊಂದಿಗೆ ಸವಿಯಿರಿ.